ಕಾಂಗ್ರೆಸ್ ಅಕ್ಷರಶಃ ಇಬ್ಬಾಗವಾಗ್ತಾ ಇದೆ. ನೇಗಿಲು ಹೊತ್ತ ರೈತ ಏನಿದು? ಸಿದ್ದರಾಮಯ್ಯನವರ ಪ್ಲಾನ್ ಏನು? ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ಸಿದ್ದರಾಮಯ್ಯನವರ ಹೊಸ ಪಕ್ಷ ಅಸ್ತಿತ್ವಕ್ಕೆ ಬರಲಿದೆ. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕಾಂಗ್ರೆಸ್ ಅಕ್ಷರಶಃ ಇಬ್ಬಾಗ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಹೊಸ ಪಕ್ಷ ಸದ್ಯದಲ್ಲೇ ಅಸ್ತಿತ್ವಕ್ಕೆ ಬರಲಿದೆ. ನೇಗಿಲು ಹೊತ್ತ ರೈತ ಏನಿದು? ಎಕ್ಸ್ಪೋಸ್ಡ್ ಸ್ಟೋರಿಯಲ್ಲಿ ಸಿದ್ದರಾಮಯ್ಯನವರ ಪ್ಲಾನ್ ಏನು? DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟು ಕೊಡದೇ ಇರಲಿಕ್ಕೆ ಸಿದ್ದರಾಮಯ್ಯನವರು ಹೇಳೋ ನೆಪಗಳೇನು? ಒಂದು ವೇಳೆ ಹೈಕಮಾಂಡ್ ಏನಾದರೂ ಹೇಳಿದರೆ ಸಿದ್ದರಾಮಯ್ಯ ಮುಂದೆ ಮಾಡ್ಕೊಂಡಿರೋ ಪ್ಲಾನ್ ಏನು? ಕಾಂಗ್ರೆಸ್ ಅಕ್ಷರಶಃ ಇಬ್ಬಾಗವಾಗ್ತಾ ಇದೆ. ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ಹೊಸ ಪಕ್ಷ ಸಿದ್ದರಾಮಯ್ಯನವರ ಅಹಿಂದ ಪಕ್ಷ ಅಸ್ತಿತ್ವಕ್ಕೆ ಬರಲಿದೆ. ಎಕ್ಸ್ಪೋಸ್ಡ್ ಸ್ಟೋರಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಪ್ರಾರಂಭವಾಗಿದೆ. ಕಾಂಗ್ರೆಸ್ ಒಡೆದ ಮನೆಯಂತಾಗಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟು ಕೊಡೋಕ್ಕೆ ಸುತಾರಾಮ್ ಇಷ್ಟ ಇಲ್ಲ ಅನ್ನೋ ಥರ ತಮ್ಮ ವರಸೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ಯಾವುದೇ ಕಾರಣಕ್ಕಾದರೂ ಮುಖ್ಯಮಂತ್ರಿ ಪಟ್ಟವನ್ನು ಬಿಡೋದೇ ಇಲ್ಲ ಅಂತ ಹೇಳಿ ಹಠ ತೊಟ್ಟು ನಿಂತಿದ್ದಾರೆ. ಈ ಎಲ್ಲದರ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಸಂಕಷ್ಟಕ್ಕೆ ಸಿಲುಕಿದೆ. ಒಂದು ವೇಳೆ ಮುಖ್ಯಮಂತ್ರಿ ಪಟ್ಟವನ್ನು ಸಿದ್ದರಾಮಯ್ಯನವರಿಗೆ ಬಿಟ್ಟು ಕೊಡಿ ಅಂದರೆ ಸಿದ್ದರಾಮಯ್ಯ ಹೊಸ ಪಕ್ಷ ಕಟ್ಟಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಅದಕ್ಕೆ ಬೇಕಾಗುವ ಎಲ್ಲ ಡೆವಲಪ್ಮೆಂಟ್ಗಳು ಆಗ್ತಾ ಇದ್ದಾವೆ. ಸಿದ್ದರಾಮಯ್ಯನ ಬಣದ ಶಾಸಕರು, ಹಿರಿಯ ಸಚಿವರು ಹೊಸ ಪಕ್ಷದ ರೂಪುರೇಷೆಯಲ್ಲಿ ತೊಡಗಿದ್ದಾರೆ. ಯಾವ ನಾಯಕರು ಇರ್ತಾರೆ, ಯಾವ ಹಂತದಲ್ಲಿ ಪಕ್ಷವನ್ನು ಬೆಳೆಸಬೇಕು ಅನ್ನೋದರ ಪ್ಲಾನ್ನಲ್ಲಿ ಈಗಾಗಲೇ ನಿರತರಾಗಿದ್ದಾರೆ. ಎಸ್ ವೀಕ್ಷಕರೇ, ಅದೃಷ್ಟದ ನಾಯಕ ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಬಂದ ಮೇಲೆ 2 ಬಾರಿ ಮುಖ್ಯಮಂತ್ರಿಯಾದರು, 2 ಬಾರಿ ವಿರೋಧ ಪಕ್ಷದ ನಾಯಕರಾದರು. ಕಾಂಗ್ರೆಸ್ಸಿಗೆ ಬಂದ ಮೇಲೆ ಅಧಿಕಾರದಲ್ಲಿದ್ದಾರೆ ಹೊರತು ಅಧಿಕಾರದಲ್ಲಿಲ್ಲದೆ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಇಲ್ಲವೇ ಇಲ್ಲ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಮುಖ್ಯಮಂತ್ರಿ ಪದವಿಯ ಬದಲಾವಣೆಯ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಅದನ್ನು DK ಶಿವಕುಮಾರ್ ಅವರಿಗೆ ಬಿಡಿಸ್ಕೊಡ್ತಾರೋ ಅಥವಾ ಬೇರೆಯವ್ರಿಗೆ ಬಿಡಿಸ್ಕೊಡ್ತಾರೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ನ ಬಲ್ಲ ಮೂಲಗಳ ಪ್ರಕಾರ ಹೇಳೋದಾದರೆ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ, ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಈಗ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದೆಯಂತೆ. ಆದರೆ ಹಿಂಟ್ ಸಿದ್ದರಾಮಯ್ಯನವ್ರಿಗೂ ಸಿಕ್ಕಿದೆ. ಸಿದ್ದರಾಮಯ್ಯನವರೇನಾದರೂ ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಬೇಕು ಅಂದರೆ ಬೇರೆ ಪ್ಲಾನನ್ನು ಮಾಡ್ತಾ ಇದ್ದಾರೆ. ಹೊಸ ಪಕ್ಷ ಘೋಷಣೆಯಾಗುತ್ತಾ? ಹಾಗಾದರೆ ಸಿದ್ದರಾಮಯ್ಯನವರ ಹೊಸ ಪಕ್ಷದ ಹೆಸರೇನು, ಚಿಹ್ನೆ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಚರ್ಚೆಗಳು ಪ್ರಾರಂಭವಾಗಿವೆ. ಎಸ್ ವೀಕ್ಷಕರೇ, ಜನತಾದಳದಲ್ಲಿದ್ದಾಗಲೂ ಕೂಡ, ಅವರಿಗೆ ಉಸಿರು ಕಟ್ಟುವ ವಾತಾವರಣ ಬಂದಾಗಲೂ ಕೂಡ ಸಿದ್ದರಾಮಯ್ಯ ತಾಳ್ಮೆಯನ್ನು ಕಳೆದುಕೊಂಡಿರಲಿಲ್ಲ. ಆವಾಗಲೂ ಕೂಡ ಅಹಿಂದ ಸಮಾವೇಶದ ಬಗ್ಗೆ ಮಾತನಾಡಿದ್ರು. ಅಹಿಂದ ಸಮಾವೇಶವನ್ನು ನಡೆಸಲಿಕ್ಕೆ ಪರ್ಮಿಷನ್ ಕೊಡಿ ಅಂತ JDSನ ಕೇಳ್ಕೊಂಡಿದ್ರು. JDS ಅವಕಾಶವನ್ನು ನಿರಾಕರಿಸಿದಾಗ ರೆಬಲ್ ಆಗಿ ಬಂಡಾಯವೆದ್ದು ಅಹಿಂದ ಸಮಾವೇಶವನ್ನು ಮಾಡಿದ್ರು. ಇದರಿಂದ ಕೆರಳಿದ ದೇವೇಗೌಡರು JDSನಿಂದ ಸಿದ್ದರಾಮಯ್ಯನವ್ರನ್ನ ಉಚ್ಚಾಟನೆ ಮಾಡಿದರು. ಈಗ ಅಂಥದ್ದೇ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿಯೂ ಬಂದಿದ್ದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟು ಕೊಡಬೇಕು ಅಂತ ಹೈಕಮಾಂಡ್ ಹೇಳಿದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಮುಂದುವರಿಯೋದು ಡೌಟ್ ಅನ್ನಲಾಗ್ತಾ ಇದೆ. ಕಂಡೀಷನ್ ಹಾಕ್ತಾರೆ ಅನ್ನಲಾಗ್ತಾ ಇದೆ. ಮತ್ತೊಂದು ಹೊಸ ಪಕ್ಷದ ಉದಯ ಆಗುತ್ತೆ ಕರ್ನಾಟಕದಲ್ಲಿ ಅನ್ನುವಂಥ ಚರ್ಚೆಗಳು ಜೋರಾಗಿವೆ. ಹಾಗಾದರೆ ಹೈಕಮಾಂಡ್ ಈ ರೀತಿಯ ವಾತಾವರಣವನ್ನು ಯಾವ ರೀತಿ ತಿಳಿಗೊಳಿಸುತ್ತೆ? DK ಶಿವಕುಮಾರ್ ಅವ್ರನ್ನೇನಾದರೂ ಸೈಲೆಂಟ್ ಮಾಡುತ್ತಾ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನವೊಲಿಸಿ ಪದವಿಯನ್ನು ಇಸ್ತುಕೊಳ್ಳುತ್ತಾ?
ಸಿದ್ದರಾಮಯ್ಯನವರು ಇಳಿದ ನಂತರ ಆ ಪದವಿಗೆ ಯಾರನ್ನು ಆಯ್ಕೆ ಮಾಡುತ್ತೆ? ಆ ಆಯ್ಕೆ ಡಿ ಕೆ ಶಿವಕುಮಾರ್ ಆಗಿರ್ತಾರಾ ಅಥವಾ ಮತ್ತೊಬ್ಬರು ನಾಯಕರಾಗಿರ್ತಾರಾ? ಇದಕ್ಕೆ ಕಾಲವೇ ಉತ್ತರ ಹೇಳಬೇಕಿದೆ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.